ನಮಸ್ಕಾರ. ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ಸಿಂಪಲ್ಲಾಗಿ ಸೀರೆಗಳಿಗೆ ಯಾವ ಥರ ಫಾಲ್ನ ನಾವು ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಸೀರೆನೇ ನಾವು ನೋಡಿ, ಇದು ರೇಷ್ಮೆ ಸೀರೆ ಆಗಿರುತ್ತೆ. ಇದು ಸೀರೆಯ ಮೇಲ್ಭಾಗ ಆಗಿರುತ್ತೆ, ಇದು ಸೀರೆಯ ಕೆಳಭಾಗ ಇರುತ್ತೆ. ಇವಾಗ ನಾವು ಸೀರೆ ಉಲ್ಟ ಏನಿರುತ್ತೆ ಅದನ್ನು ನೀಟಾಗಿ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನಾವು ಅಳತೆ ಮಾಡ್ತೀವಲ್ಲ, ಆ ಟೇಪ್ ತಗೊಂಡು ಇಲ್ಲಿಂದ ನಾವು ಜಿಗ್ಜಾಗ್ ಮಾಡಿಸಿರ್ತೀವಲ್ವ, ಅಲ್ಲಿಂದ ನಾವು ಉಲ್ಟನ ಸೀದಾ ಇಟ್ಕೋಬೇಕು. ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಈ ಥರ ನೀಟಾಗಿ ಇಲ್ಲಿಂದ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ನೋಡಿ, 12 ಇಂಚನ್ನ ನಾವು ಅಳತೆ ಮಾಡ್ಕೋಬೇಕು. 12 ಇಂಚನ್ನ ಯಾವ ಪ್ರಕಾರವಾಗಿ ನಾವು ಹೇಳ್ತಾ ಇದ್ದೀನಿ, 12 ಇಂಚನೇ ಅಳತೆ ಮಾಡ್ಕೋಬೇಕು ಅಂತಂದರೆ, ನೋಡಿ ಸೀರೆ ಕೊಟ್ಟಿರ್ತಾರಲ್ಲ ಅವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತೆ ಅವ್ರದ್ದು 36 ಆರ್ 34 ಮೆಜರ್ಮೆಂಟ್ ಇದ್ದರೆ ನಾವು 12 ಇಂಚಿಗೆ ಅಳತೆ ಮಾಡ್ಕೋಬೇಕು. ಇಲ್ಲ 38 to 40 ಬ್ಲೌಸ್ ಏನಾದರೂ ಇದ್ದರೆ ನಾವು ಎಕ್ಸ್ಟ್ರಾ 4 ಇಂಚನ್ನ ನಾವು ಅಳತೆ ಮಾಡ್ಕೋಬೇಕಾಗತ್ತೆ. ನೋಡಿ, 16 ಇಂಚನ್ನ ನಾವು ನೀಟಾಗಿ ಅಳತೆ ಮಾಡ್ಕೋಬೇಕು. ಕಾಣಿಸ್ತಾ ಇರ್ಬೋದು, ನಾನು ಇಲ್ಲಿ 12 ಇಂಚಿಗೆ ಹೇಳಿರೋದು 36 ಮತ್ತು 34 ಅಳತೆ ಇರೋ ಬ್ಲೌಸಿನ ಅಳತೆಗೆ ತಕ್ಕಾಗೆ ನಾವು 12 ಇಂಚನ್ನ ಇಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕು. ಇಲ್ಲ 38 40 ಇರೋ ಅಳತೆ ಬ್ಲೌಸ್ ಆದರೆ ನಾವು 16 ಇಂಚ್ಗೆ ನೋಡಿ, ನಿಮಗೆ ಕಾಣಿಸ್ಬೋದು ಇಲ್ಲಿ ಈ ಥರ 16 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನಾವು ಕಂಪೇರ್ ಮಾಡಿಕೊಂಡು ನಾವು ಈ ಥರ ಅಳತೆ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ 32 ಇರೋ ಬ್ಲೌಸ್ನ ಮೆಜರ್ಮೆಂಟಿಗೆ ತಕ್ಕಾಗ ಅಳತೆ ಮಾಡ್ಕೊಂಡಿದ್ದೀನಿ. ನೋಡಿ, 12 ಇಂಚಿಗೆ ನಾನು ಆಲ್ರೆಡಿ ಅಳತೆ ಮಾಡಿದ್ದೀನಿ. ಈ ಅಳತೆ ಮಾಡಾದಮೇಲೆ ನಾವೇನು ಮಾಡಬೇಕಂತಂದರೆ, ನೋಡಿ ಫಾಲು ರೆಡಿ ಟು ಯೂಸ್ ಅಂತ ಇರುತ್ತಲ್ಲ, ಈ ಥರ ಫಾಲ್ನ ನಾವು ಯೂಸ್ ಮಾಡಿದ್ರೆ ಬೇಗ ಫಾಲ್ನ ನಾವು ಹಾಕ್ಬೋದು. ನೋಡಿ, ಈ ಫಾಲ್ ಏನಿರುತ್ತೆ ಈ ಫಾಲ್ನ ನಾವು ನೀಟಾಗಿ ನೋಡಿ, ಇದು ಉಲ್ಟಾ ಇರುತ್ತೆ. ಫಾಲ್ನ ಈ ಥರ ಮಡಚಿ ಸಿಂಪಲ್ಲಾಗಿ ಒಂದು ಸ್ಟಿಚ್ ಹಾಕಿರ್ತಾರೆ. ಈ ಭಾಗನ ನಾವು ಒಂದು 1/4 ಇಂಚಿಗೆ ಈ ಥರ ಮಡಚಿ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಇದನ್ನು ಸ್ಟಿಚ್ ಮಾಡಾದಮೇಲೆ ಈ ಸ್ಟಿಚ್ ಮಾಡಿರೋವಂತಹ ಫಾಲು ಈ ಥರ ಕೆಳಗಡೆಗೆ ಹಿಂಗೆ ಹೋಗಬೇಕು. ನೋಡಿ, ಕಾಣಿಸ್ತಿರ್ಬೋದು, ನಾನು ಇಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಮೊದಲಿಗೆ ಉಲ್ಟಾ ಇರೋ ಫಾಲ್ನ ನೀಟಾಗಿ ಒಂದು ಸ್ಟಿಚ್ ಹಾಕಿ ಈ ಥರ ಇಟ್ಕೊಂಡು ಕೆಳಗಡೆ ನಾವು ಮಿಷಿನಲ್ಲಿ ಹೊಲಿಗೆ ಹಾಕಬೇಕಾಗುತ್ತೆ. ನಾನು ಹೊಲಿಗೆ ಹಾಕಿ ತೋರಿಸ್ಕೊಡ್ತೀನಿ. ಕೆಳಗಡೆ ಮಿಷಿನಲ್ಲಿ ಹೊಲಿಗೆ ಹಾಕಾದ್ಮೇಲೆ ನಾವು ಮೇಲ್ಭಾಗ ಏನಿರುತ್ತೆ ಇಲ್ಲಿ ಸೀರೆ ಕಲರಿನ ಕಾಟನ್ ಥ್ರೆಡ್ ತಗೊಂಡು ನಾವು ಎಮ್ಮಿಂಗ್ ಮಾಡ್ಕೋಬೇಕು. ಯಾವ ಥರ ನೀಟಾಗಿ ಎಮ್ಮಿಂಗ್ ಮಾಡ್ಕೊಳ್ಳೋದಂತ ನಾನು ಮೊದಲಿಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಹೇಳಿದ ಥರ ಫಾಲಿನ 2 ಭಾಗಕ್ಕೂ ಕೂಡ ನೋಡಿ, ಇದೊಂದು ಭಾಗ ಮತ್ತು ತುದಿ ಏನಿರುತ್ತೆ ಇದೆರಡನ್ನೂ ಕೂಡ ನೀಟಾಗಿ 1/4 ಇಂಚ್ಗೆ ಮಡಚಿ ಈ ಥರ ಹೊಲ್ಕೋಬೇಕು. ಇವಾಗ ನಾನು ಹೊಲಿದು ನಿಮಗೆ ತೋರಿಸ್ತೀನಿ. ಫಾಲ್ನ ನಾನು ಇವಾಗ ನೋಡಿ 1/4 ಇಂಚ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 2 ಕಡೆಯೂ ಕೂಡ ನಾವು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ ಕಾಣಿಸ್ಬೋದು, ಈ ಥರ ಸ್ಟಿಚ್ ಮಾಡಾದಮೇಲೆ ಏನು ಮಾಡಬೇಕು, ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಸ್ಟಿಚ್ಚಿಂಗು ಒಳಗಡೆ ಹೋಗಬೇಕು. ನೋಡಿ, ಈ ಥರ ಈ ಸ್ಟಿಚ್ಚಿಂಗು ಮೇಲ್ಭಾಗಕ್ಕೆ ಕಾಣಬಾರ್ದು. ನೋಡಿ, ಒಳಗಡೆ ಭಾಗಕ್ಕೆ ಹೋಗಬೇಕು. ನೀಟಾಗಿ ಈ ಥರ ಇಟ್ಕೊಂಡು ಫಾಲ್ನ ನೀಟಾಗಿ ಸೀರೆ ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ, ನೀಟಾಗಿ ಸೀರೆ ಫುಲ್ಗೆ ನಾವು ಪಿನ್ ಹಾಕ್ಬಿಡೋಣ. ನೋಡಿ, ಈ ಥರ ಪಿನ್ ಸಿಗುತ್ತಲ್ಲ, ಈ ಥರ ಪಿನ್ಗಳನ್ನ ನಾವು ಮೊದಲಿಗೆ ಈ ಥರ ಸೀರೆ ಎಡ್ಜ್ಗೆ ಫಾಲಿಟ್ಟು ಅದು ಯಾವ ಕಡೆಗೂ ಜರುಗಬಾರ್ದು. ನಾವು ಸ್ಟಿಚ್ ಹಾಕಬೇಕಾದ್ರೆ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಥರ ಫಾಲ್ನ ಸೀರೆಗೆ ಪಿನ್ ಹಾಕಿ ಫಸ್ಟು ಅಡ್ಜಸ್ಟ್ ಮಾಡಾದಮೇಲೆ ನಾವು ಸ್ಟಿಚಿಂಗಿಗೆ ಹೋಗಬೇಕಾಗುತ್ತೆ, ಆಯಿತಾ? ಇಲ್ಲಾಂದರೆ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನಾವು ಈ ಥರ ಪಿನ್ನ ಅಡ್ಜಸ್ಟ್ ಮಾಡ್ಕೊಬಿಡೋಣ. ನೋಡಿ, ನಾನಿವಾಗ ಸೀರೆ ಫುಲ್ಲು ಇದೇ ಥರ ಪಿನ್ನ ಹಾಕಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಇವಾಗ ನೀವು. ನೋಡಿ, ಈ ಥರ ಹಾಕೋಬಿಡಿ. ಇದು ಯಾರ್ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ಯೂಸ್ಫುಲ್ ಆಗ್ಬೋದು. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ನಾವು ಒಂದು ಕಡೆಗೆ ಮಾತ್ರ ಸ್ಟಿಚ್ ಮಾಡೋಣ. ನೋಡಿ, ಇದು ಈ ಥರ ರೇಷ್ಮೆ ಸೀರೆಗಳು ತುಂಬ ವರ್ಷಗಳ ತನಕ ಇಟ್ಕೊಳ್ಳೋ ಅಂಥ ಸೀರೆಗಳಿಗೆ ಮೇಲ್ಗಡೆನೂ ಕೂಡ ಇವಾಗ ಏನು ಮಾಡ್ತಾರೆ, ಕೆಲವರು ಸ್ಟಿಚ್ ಹಾಕ್ಬಿಡ್ತಾರೆ.
ರೇಷ್ಮೆ ಸೀರೆಗಳಿಗೆ ಆ ಥರ ಸ್ಟಿಚ್ ಹಾಕೋಕ್ಕೆ ಹೋಗಬಾರ್ದು. ಕೈಯಲ್ಲಿ ಎಮ್ಮಿಂಗ್ ಮಾಡೋಣ. ಆ ಎಮ್ಮಿಂಗ್ನೂ ಕೂಡ ನಾವು ಒಂದೆಳೆ ದಾರಲ್ಲಿ ಮಾಡಬಾರ್ದು, ಎರಡೆಳೆ ದಾರಲ್ಲಿ ಮಾಡಬೇಕು. ಯಾಕೆ ನಾವು ಎರಡೆಳೆ ದಾರಲ್ಲಿ ಮಾಡಬೇಕು ಅಂತಂದರೆ, ಈ ಸೀರೆಗಳೆಲ್ಲ ಹಾಕ್ಕೊಂಡಾಗ ನಾವು ಜಾಸ್ತಿ ಓಡಾಡ್ತೀವಿ ಅನ್ನುವಾಗ ಒಂದೆಳೆ ದಾರ ಆದರೆ ಅದು ಸ್ಲಿಪ್ಪರ್ಗೆ ಸಿಗಾಕೊಂಡು ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದಕ್ಕಿಂತ ಎರಡು ಉತ್ತಮ ಅನ್ನೋ ಕಾರಣಕ್ಕೆ ನಾವು ಮೇಲ್ಗಡೆ ಎರಡು ಎಳೆ ದಾರ ಕೊಟ್ಟು ಎಮ್ಮಿಂಗ್ ಮಾಡಬೇಕಾಗುತ್ತೆ. ನೋಡಿ, ನೀಟಾಗಿ ಈ ವಿಷಯಗಳನ್ನೆಲ್ಲ ನಾವು ನೀಟಾಗಿ ಫಾಲೋ ಮಾಡಿದ್ರೆ ನಾವು ನೀಟಾಗಿ ಫಾಲ್ ಹಾಕೋದನ್ನು ಕಲಿಬೋದು. ತುಂಬ ಈಸಿ ಮೆಥಡ್ ಇದೆ ಫಾಲ್ ಹಾಕೋದು. ತುಂಬ ಸರಳವಾಗೂ ಕೂಡ ನಾವು ಹಾಕೋಬೋದು. ನೋಡಿ, ಇವಾಗ ಇದೇ ಥರ ನಾನಿಲ್ಲಿ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಇದೇ ಥರ ನಾವು ಮೊದಲಿಗೆ ಪಿನ್ನನ್ನು ಅಡ್ಜಸ್ಟ್ ಮಾಡಾಯಿತು. ಇವಾಗ ನೋಡಿ, ಇನ್ನೆರಡು ಪಿನ್ ಹಾಕಿದ್ರೆ ನೀಟಾಗಿ ಇದು ಆಗುತ್ತೆ. ನೋಡಿ, ಈ ಥರ ಪಿನ್ ಹಾಕಿದ್ಮೇಲೆ ಸ್ಟ್ರೈಟಾಗಿ ಎಳ್ದಿಡ್ಕೊಂಡು ನಾವು ನೋಡ್ಕೋಬೇಕಾಗುತ್ತೆ ಕೆಳಗಡೆ ಏನಾದರೂ ಸೀರೆ ಡೊಳ್ಳಿದೆಯಾ ಅಂತ. ಸೀರೆ ಡೊಳ್ಳಿದ್ದಾಗ ಅದನ್ನು ನಾವು ಸರಿ ಮಾಡಿಕೊಂಡು ಪಿನ್ ಹಾಕಬೇಕು. ಇಲ್ಲ ಅಂತಂದರೆ ಫಾಲು ಡೊಳ್ಳು ಥರ ಆಗಿಬಿಡುತ್ತೆ. ಮತ್ತು ನಾವು ಬಿಚ್ಚಬೇಕಾಗುತ್ತೆ, ಫಾಲ್ನ ಸ್ಟಿಚ್ ಬಿಚ್ಚಬೇಕಾಗುತ್ತೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ಮತ್ತೆ ಸ್ಟಿಚ್ ಬಿಚ್ಚಿದ್ರೆ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೊದಲೇ ನಾವು ನೋಡಿಕೊಂಡು ನೋಡಿ, ಈ ಥರ ಸ್ಟಿಚ್ ಹಾಕಿದ್ಮೇಲೆ ಈ ಥರ ಎರಡೂ ಕೈಯಲ್ಲಿ ಸೀರೆನ ಎಳ್ದಿಡ್ಕೊಂಡು ನೋಡಿ, ಕೆಳಗಡೆ ಸೀರೆ ಡೊಳ್ಳಿರಬಾರ್ದು, ಮೇಲ್ಗಡೆ ಫಾಲ್ ಬಟ್ಟೆನೂ ಕೂಡ ಡೊಳ್ಳಿರಬಾರ್ದು. ನೋಡಿ, ಇವಾಗ ಕೊನೆ ಹಂತದ ಪಿನ್ ಹಾಕಿ ನಾನು ಮುಗಿಸ್ತಾ ಇದ್ದೀನಿ. ಇದೇ ಟಿಪ್ಸ್ನ ನಾವು ಫಾಲೋ ಮಾಡಿ ಪ್ರತಿಯೊಂದು ಸೀರೆಗೂ ಫಾಲ್ ಹಾಕಬೇಕಾದ್ರೆ ಹೀಗೆ ಮಾಡಬೇಕಾಗತ್ತೆ. ನಾರ್ಮಲ್ಲು ಸಿಂಥೆಟಿಕ್ ಸೀರೆಗಳು ಈ ಥರ ಇದ್ದರೆ ಎರಡೂ ಕಡೆಯೂ ನಾವು ಮಿಷಿನಲ್ಲೇ ಹೊಲಿಗೆನ ಹಾಕ್ಬೋದು. ಈ ಫ್ಯಾನ್ಸಿ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳಿಗಾದರೆ ದಯವಿಟ್ಟು ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕಿ ಇನ್ನೊಂದು ಸೈಡು ಎಮ್ಮಿಂಗೇ ಮಾಡಿ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ನಾನು ಫಸ್ಟಿಂದ ಕೊನೆ ತನಕ ಈ ಥರ ಪಿನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಎಡ್ಜಿಗೆ ನಾನು ಸ್ಟಿಚ್ ಹಾಕ್ತೀನಿ. ನಾನು ಮಿಷಿನ್ಗೆ ಸೇಮ್ ಕಲರ್ ಕಾಟನ್ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವೇನು ಪಿನ್ ಹಾಕಿ ಸೆಟ್ ಮಾಡ್ಕೊಂಡಿದ್ವಿ ಆ ಎಡ್ಜ್ಗೆ ನಾನು ಫುಲ್ಲು ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ, ಕಾಣಿಸ್ತಾ ಇರ್ಬೋದು, ಈ ಥರ ನಾವು ಎಡ್ಜ್ಗೆ ಮೊದಲು ಸ್ಟಿಚ್ ಹಾಕೋಬೇಕು. ಇವಾಗ ನಾನು ಸೀರೆ ಪೂರ್ತಿ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸ್ಟಿಚ್ ಇಲ್ಲಿ ತನಕ ಕೊನೆ ತನಕ ಸ್ಟಿಚ್ ಆದಮೇಲೆ ಈ ಥರ ಈ ಫುಟ್ನ ಮೇಲೆತ್ತಿ ಈ ಸೈಡ್ ಏನಿದೆ ಈ ಸೈಡ್ಗೂ ಕೂಡ ನಾವು ಒಂದು ಹೊಲ್ಗೆನ ಹಾಕ್ಬಿಡೋಣ. ಇದು ಸೀರೆ ಏನು ಗ್ಯಾಪ್ ಬಿಟ್ಟು ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಮಾತ್ರ ಈ ಕಡೆ ಸ್ಟಿಚ್ ಹಾಕಬೇಕು. ನಾವು ಮತ್ತೆ ಫಿನಿಶ್ ಮಾಡ್ತೀವಲ್ಲ ಆ ಕಡೆ ಈ ಥರ ಸ್ಟಿಚ್ ಹಾಕಕ್ಕೆ ಹೋಗ್ಬಾರ್ದು, ಅಲ್ಲಿ ಎಮ್ಮಿಂಗೇ ಮಾಡೋಣ. ಇಲ್ಲಿ ಸೀರೆ ನಾವು ಉಡ್ತೀವಲ್ಲ ಆ ಸೈಡ್ ಮಾತ್ರ ಇಲ್ಲಿ ಸ್ಟಿಚ್ ಹಾಕೋಣ. ನೋಡಿ, ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ಥರ ಟರ್ನ್ ಮಾಡಿಕೊಂಡು ಒಂದೇ ಸೈಡ್ ಮಾತ್ರ ಈ ಥರ ಸ್ಟಿಚ್ ಹಾಕಬೇಕು, ಇನ್ನೊಂದು ಸೈಡು ಎಮ್ಮಿಂಗ್ ಮಾಡೋಣ. ನೋಡಿ, ಈ ಥರ ಒಂದು ಸೈಡು ಸ್ಟಿಚ್ ಹಾಕೊಂಡು ನಾವು ಫಿನಿಶ್ ಮಾಡಬೇಕು. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ನಾನು ಸೀರೆನ ಸೀದಾ ಮಾಡಿ ತೋರಿಸ್ತೀನಿ. ಇಲ್ಲಿ ನೀಟಾಗಿ ಈ ಎಡ್ಜಿಗೆ ಇವಾಗ ಸ್ಟಿಚಿಂಗು ಬಂದಿದೆ. ಇದಾದಮೇಲೆ ಏನು ಮಾಡಬೇಕು, ಈ ಪಿನ್ ಎಲ್ಲ ನಾವು ರಿಮೂವ್ ಮಾಡಿಬಿಡೋಣ. ನೋಡಿ, ಆಗಲೇ ತೋರಿಸ್ದಾಗೆ ಇಲ್ಲಿಗೆ ಕೆಳಭಾಗಕ್ಕೆ
ಹೊಲಿಗೆನ ಹಾಕಾದ್ಮೇಲೆ ಏನು ಮಾಡಬೇಕು, ಸೀರೆ ಕಲರ್ದೇ ಕಾಟನ್ ಥ್ರೆಡ್ ತಗೊಂಡು ನಾನು ಇಲ್ಲಿ 2 ಎಳೆ ದಾರನ ಮಾಡ್ಕೊಂಡಿದ್ದೀನಿ ಸೂಜಿಗೆ. ನೋಡಿ ಇವಾಗ ಏನು ಮಾಡಬೇಕು, ನೀಟಾಗಿ ಈ ಥರ ಸ್ಟ್ರೈಟಾಗಿ ಇಟ್ಕೋಬೇಕು. ಇದಕ್ಕೆ ಭಾರವಾಗಿ ಏನಾದರೂ ಮೇಲ್ಗಡೆ ಈ ಥರ ಇಟ್ಕೊಬಿಡೋಣ, ಜರಗದೇ ಇರಲಿ ಅನ್ನೋ ಕಾರಣಕ್ಕೆ ಭಾರವಾಗಿರೋ ವಸ್ತುನ ಈ ಥರ ಇಟ್ಕೊಂಡು ನೋಡಿ ನೀಟಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ಒಂದು ಸರಿ ಸೀರೆ ಮತ್ತು ಫಾಲು ಎರಡನ್ನೂ ಸೇರಿ ಸೂಜಿಯಿಂದ ದಾರ ತೆಗೆದು ಮತ್ತು ಬರೀ ಫಾಲ್ಗೆ ಒಂದು ಸರಿ ದಾರ ತೆಗೆದು ಈ ಥರ ನಾಟ್ ಮಾಡ್ಕೊಬಿಡಿ. ಈ ಥರ ನಾಟ್ ಆದಮೇಲೆ ಇವಾಗ ಎಮ್ಮಿಂಗ್ ಮಾಡೋಕ್ಕೆ ಶುರು ಮಾಡೋಣ. ನೋಡಿ ಕಾಣಿಸ್ತಾ ಇರೋದು ಈ ಥರ 1 ಸಾರಿ 2 ಸಾರಿ 3 ಸಾರಿ 4 ಸಾರಿ ಈ ಥರ ಒಂದೇ ಸರಿ ದಾರನ ಎಳ್ಕೊಬೋದು. ನಾವು ನೀಡನ್ನು ಈ ಥರ ನೀಡಲ್ಲ ಈ ಥರ ಒಂದೇ ಸಾರಿ 4 ಸಾರಿ ಚುಚ್ಚಿ ಈ ದಾರ ಏನಿರುತ್ತೆ ಇದನ್ನ ನೀಟಾಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ನೋಡಿ ಗಂಟಾಗದೇ ಇರೋ ಥರ ದಾರನ ಈ ಥರ ನಿಧಾನಕ್ಕೆ ಎಳಿಬೇಕು. ನೋಡಿ ಕಾಣಿಸ್ತಿರ್ಬೋದು, ಒಂದೇ ಸರಿ ಈ ಥರ ಆಗುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಸೀರೆ ಸುಕ್ಕಾಗದೇ ಇರೋ ಥರ ನೋಡ್ಕೊಳ್ಳಿ. ನೋಡಿ ನೀಟಾಗಿ ಈ ಥರ ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ದಾರನ ನಿಮ್ಗೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಅಷ್ಟೇ ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ. ಗಂಟಾದರೆ ಮತ್ತೆ ಎಲ್ಲನೂ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ 2 ಎಳೆ ದಾರ ಆಗಿರೋದ್ರಿಂದ ಗ್ಯಾಪ್ ಸ್ವಲ್ಪ ದೂರನೇ ಇರಲಿ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ, ಒಂದು ಸ್ವಲ್ಪನೂ ಗಂಟಿಲ್ಲದೆ ಥರ ನಾವು ಈ ಥರ ಎಳ್ಕೊಬೋದು. ನೋಡಿ ಇವಾಗ ನಾನು ತೋರಿಸ್ಕೊಡ್ತೀನಿ, ನಿಮಗೆ ಕಾಣಿಸ್ಬೋದು ಎಷ್ಟು ನೀಟಾಗಿ ಎಮ್ಮಿಂಗ್ ಬಂದಿದೆ ಅಂತ ಹೇಳಿ. ನೋಡಿ ಹೊಲಿಗೆ ಹಾಕ್ಬಿಟ್ರೆ ಎಲ್ಲ ಸುಕ್ಕಾದ ಥರ ಕಾಣಿಸುತ್ತೆ. ಈ ಥರ ನೀಟಾಗಿ ನಾನು ಫುಲ್ ಸೀರೆಗೆ ಎಮ್ಮಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಈ ಥರ ಟಿಪ್ಸ್ನ ಫಾಲೋ ಮಾಡಿದ್ರೆ ನಾವು ನೀಟಾಗಿ ಫಾಲ್ ಹಾಕೋದನ್ನು ಕಲ್ತ್ಕೋಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.